ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಅಂಬೇಡ್ಕರ್ಗೆ ಅವಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದ ಜನರಿಗೆ ಹೆಮ್ಮೆ. ಅದರಲ್ಲೂ ಭಾರತದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಂತಹ ಅಂಬೇಡ್ಕರ್ ಅವರನ್ನ ಕಂಡ್ರೆ ಪ್ರತಿಯೊಂದು ಸಮುದಾಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ರೀತಿ ಹೆಮ್ಮೆಯ ಗೌರವ ಅಂತಾನೆ ಹೇಳ್ಬೋದು. ಆದ್ರೆ ನವೆಂಬರ್ 26ನೇ ತಾರೀಕು ಸಂವಿಧಾನ ದಿನಾಚರಣೆಯನ್ನ ಇಡೀ ಭಾರತದಲ್ಲಿ ಆಚರಣೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಶಕ್ತಿಸೌಧ, ಕರ್ನಾಟಕದ ಶಕ್ತಿಸೌಧ ಅಂತಲೇ ಕರೀತಿರುವಂತಹ ವಿಧಾನಸೌಧದಲ್ಲೂ ಕೂಡ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತೆ. ಇಡೀ ಕರ್ನಾಟಕದಲ್ಲಿ ಒಂದು ಮಾನವ ಸರಪಳಿಯನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಕಾರ್ಯರೂಪವನ್ನ ಸಿದ್ಧಪಡಿಸುತ್ತೆ. ಅದ್ಧೂರಿಯಾದಂತಹ ಕಾರ್ಯಕ್ರಮ ಆಗುತ್ತೆ, ವಿಶ್ವ ದಾಖಲೆ ಕೂಡ ಆಗುತ್ತೆ. ಆದರೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಅತ್ಯಂತ ಅವಮಾನಕರ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಆ ವಿಷಯವನ್ನೇ ನಾವು ಪ್ರಜಾಧ್ವನಿ ಟಿವಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕದ ಶಕ್ತಿಸೌಧದಲ್ಲೇ ಸಂವಿಧಾನ ಶಿಲ್ಪಿಗೆ ಅವಮಾನ. ಡಾಕ್ಟರ್ BR ಅಂಬೇಡ್ಕರ್ಗೆ ಅವಮಾನ. ನವೆಂಬರ್ 26ರಂದು ನಡೆದ ಸಂವಿಧಾನ ದಿನಾಚರಣೆ ವೇಳೆ ಘಟನೆ. ಅಂಬೇಡ್ಕರ್ ಭಾವಚಿತ್ರ ಇಡದೆ ಅಪಮಾನ. ವಿಧಾನ ಪರಿಷತ್ ಆಡಳಿತ ಶಾಖೆ ಉಪ ಕಾರ್ಯದರ್ಶಿ ಜಲಜಾಕ್ಷಿ ಉದ್ದಟತನ. ಕಾರ್ಯದರ್ಶಿ ಮಹಾಲಕ್ಷ್ಮಿಯಿಂದಲೂ ನಿರ್ಲಕ್ಷ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪರಿಷತ್ನ ಸಭಾಪತಿಗಳಿಗೆ ದೂರು. ಶಕ್ತಿಸೌಧ ವಿಧಾನಸೌಧದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಆಗುತ್ತೆ. ಅದು ವಿಧಾನ ಪರಿಷತ್ನ ಅಧಿಕಾರಿಗಳಿಂದ. ವಿಧಾನ ಪರಿಷತ್ನ ಕಾರ್ಯದರ್ಶಿ ಮಹಾಲಕ್ಷ್ಮಿ ಹಾಗೂ ಆಡಳಿತ ವಿಭಾಗದ ಉಪ ಕಾರ್ಯದರ್ಶಿ ಜಲಜಾಕ್ಷಿ ಅವರು ಈ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅವತ್ತು ಸಂವಿಧಾನ ದಿನಾಚರಣೆಯ ದಿನ ಭಾವಚಿತ್ರವನ್ನ ಇಡದೇನೆ ಅವಮಾನವನ್ನ ಮಾಡ್ತಾರೆ. ಕೆಲವು ಸಿಬ್ಬಂದಿಗಳು ಅವತ್ತು ಆ ದಿನದ ಕಾರ್ಯಕ್ರಮದಲ್ಲಿ, ಅಂದ್ರೆ ಇದು ವಿಧಾನಸೌಧದ ಒಳಗಡೆ ಒಂದು ಹಾಲ್ನಲ್ಲಿ ನಡೆಯುತ್ತೆ. ಆ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನೇ ಇಡೋದಿಲ್ಲ. ಸಂವಿಧಾನ ಅಂದ್ರೆ ಅಂಬೇಡ್ಕರ್, ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅಂತ ನಾವೆಲ್ಲ ಓದಿದ್ದೀವಿ. ಆದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನೇ ಇಡದೆ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ವಿಧಾನ ಪರಿಷತ್ನ ಕೆಲ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟಿಲ್ಲ ಅಂತ ಹೇಳಿ ಕೆಲವು ಸಿಬ್ಬಂದಿ ವರ್ಗ ಜಲಜಾಕ್ಷಿ ಅವರಿಗೆ ಹೇಳಿದರೆ, ನಮಗೆ ಅದರ ಯಾವುದೇ ಸರ್ಕ್ಯುಲರ್ ಬಂದಿಲ್ಲ, ಹಾಗಾಗಿ ನಾವು ಅದು ಯಾರೋ ಹೇಳಿದ ಮಾತ್ರಕ್ಕೆ ಅದನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಉದ್ದಟತನದ ಮಾತುಗಳನ್ನ ಅವತ್ತಿನ ಕಾರ್ಯಕ್ರಮದಲ್ಲಿ ಆಡ್ತಾರೆ. ಈ ವಿಚಾರವನ್ನ ವಿಧಾನ ಪರಿಷತ್ನ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರಿಗೂ ಕೂಡ ಅಲ್ಲಿನ ಸಿಬ್ಬಂದಿ ವಿಷಯ ತಲುಪಿಸ್ತಾರೆ. ಆದರೆ ಅವರೂ ಕೂಡ ಅದರ ಬಗ್ಗೆ ಕ್ಯಾರೆ ಅನ್ನೋದಿಲ್ಲ. ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅರಿವಿಲ್ವಾ? ಅರಿವಿಲ್ಲದೆ ಇವರು ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾರ? ಇದು ನಿಜಕ್ಕೂ ಒಂದು ರೀತಿ ಸರ್ಕಾರಿ ಅಧಿಕಾರಿಗಳಿಗೆ ಮುಜುಗರ ತರುವಂತ ವಿಚಾರ. ಅದರಲ್ಲೂ ಈ ತರದ ಉದ್ದಟತನವನ್ನ ಇಡೀ ಕರ್ನಾಟಕದಲ್ಲಿ ಯಾವ ಸಂಘಟನೆಗಳು ಅಥವಾ ಯಾವ ಮನುಷ್ಯಪರ ವ್ಯಕ್ತಿಗಳು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿಯ ಒಂದು ಘಟನೆಗೆ ವಿಧಾನ ಪರಿಷತ್ನ ಅಧಿಕಾರಿಗಳು ಸಾಕ್ಷೀಭೂತರಾಗಿದ್ದಾರೆ. ಈ ವಿಚಾರವನ್ನ ಈಗ ವಿಧಾನ ಪರಿಷತ್ನ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರಿಗೆ ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಗಳನ್ನ ನೀವು ನೋಡಬಹುದು. ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸುಮಾರು 26ಕ್ಕೂ ಹೆಚ್ಚು ಸಿಬ್ಬಂದಿಗಳು ಸಹಿಯನ್ನು ಹಾಕಿ ಮುಖ್ಯಮಂತ್ರಿಗಳಿಗೆ, ಸಭಾಪತಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಶಕ್ತಿಸೌಧದಲ್ಲೇ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತ ಈ ಘಟನೆ ಇದುವರೆಗೂ ಕೂಡ ಹೊರಗಡೆ ಬಂದಿಲ್ಲ. ಗುಲ್ಬರ್ಗದಲ್ಲಿ ಈ ತರದ ಒಂದು ಘಟನೆ ನಡೆದಿತ್ತು. ಅದು ಶಾಲೆಯಲ್ಲಿ, ಅಲ್ಲಿಯ ಶಿಕ್ಷಕರಿಗೆ ಈಗಾಗಲೇ ಶಿಕ್ಷೆ ಆಗಿದೆ. ಅದೇ ರೀತಿ ವಿಧಾನ ಪರಿಷತ್ನ ಇಲಾಖೆ ಏನಿದೆ ಇದು ಕೂಡ ಕಾನೂನಿನಿಂದ ಹೊರತಾಗಿರುವಂತದ್ದಲ್ಲ. ದಯಮಾಡಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದ ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಬೇಕು ಅಂತೇಳಿ ಸರ್ಕಾರವೇ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಸಂವಿಧಾನ ದಿನಾಚರಣೆಯನ್ನೇ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಸಂವಿಧಾನವನ್ನು ರಚನೆ ಮಾಡದಂತಹ ಅದರ ಕರ್ತೃ ಆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅಂದ್ರೆ
ಇವರ ಅರಿವು, ಇವರ ಜ್ಞಾನದ ಮಟ್ಟ ಎಷ್ಟಿದೆ ಅನ್ನುವಂಥದ್ದು ಒಂದು ಕಡೆಗಾದರೆ, ಎಲ್ಲವೂ ಅರಿವಿದ್ದು ಕೂಡ ಬೇಕಂತಲೇ ಈ ರೀತಿಯ ತಪ್ಪುಗಳನ್ನ ಮಾಡ್ತಿದ್ದಾರಾ ಕೆಲ ಅಧಿಕಾರಿಗಳು ಅನ್ನುವಂತ ಯಕ್ಷ ಪ್ರಶ್ನೆ ಕೂಡ ಇವತ್ತು ಕಾಡ್ತಾ ಇದೆ. ಇಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ, ನಿಷ್ಪಕ್ಷಪಾತವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಅವರನ್ನ ಅಧಿಕಾರದಿಂದ ವಜಾಗೊಳಿಸಿ ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಈ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ಸರ್ಕಾರ ಕೈಗೊಳ್ಳದೆ ಹೋದ್ರೆ ಈ ತರದ ಅಧಿಕಾರಿಗಳ ಉದ್ದಟತನ, ದುರ್ವರ್ತನೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಇವತ್ತಿನ ವಿಶೇಷ. ನಮಸ್ಕಾರ.